ಬಹಳ ಮುಖ್ಯವಾಗಿ ಖಾತೆ ಸಿಕ್ತು ಅಂತ ಹೇಳಿ ಸದ್ಯಕ್ಕಂತೂ ನಿಟ್ಟುಸಿರು ಬಿಟ್ಟಿದ್ದಾರೆ ಸಚಿವರುಗಳು. ಇದರಲ್ಲಿ ಬಹಳ ಮುಖ್ಯವಾಗಿ ಚಲುವರಾಯಸ್ವಾಮಿ ಅವರಿಗೆ ಜಲಸಂಪನ್ಮೂಲ ಖಾತೆಯ ಹಂಚಿಕೆಯನ್ನು ಮಾಡಿರುವಂಥದ್ದು. KH ಮುನಿಯಪ್ಪನವರಿಗೆ ಆಹಾರ ಖಾತೆ ನನಗೆ ಬೇಡೇ ಬೇಡ ಅಂತ ಹೇಳ್ಕೊಂಡು ಕೂತಿದ್ರು. ಸಮಾಜ ಕಲ್ಯಾಣ ಖಾತೆಗಾಗಿ ಅವರು ಓಡಾಡ್ತಾ ಇದ್ರು. ಈಗ ಅವರಿಗೆ ಸಮಾಜ ಕಲ್ಯಾಣ ಖಾತೆಯನ್ನು ಹಂಚಿಕೆ ಮಾಡಲಾಗಿದೆ. ಹಾಗೆ ಹಳೆಯ ಮಂತ್ರಿಗಳಲ್ಲಿ ಬಹುತೇಕರಿಗೆ ಹಳೆಯ ಖಾತೆಗಳದೇ ಹಂಚಿಕೆಯಾಗಿದೆ. ಅನುಭವಿ ಮಂತ್ರಿಗಳಿಗೆ ಅವರ ಅನುಭವದ ಆಧಾರದ ಮೇಲೆ ಹಿಂದೆ ಯಾವ್ಯಾವುದೋ ಸಂದರ್ಭಗಳಲ್ಲಿ ಅವರು ನಿಭಾಯಿಸಿದ್ದ ಖಾತೆಗಳ ಹಂಚಿಕೆ ಮಾಡಲಾಗಿದೆ. ಹೀಗೆ ಖಾತೆಯ ಹಂಚಿಕೆಯ ಕಸರತ್ತನ್ನು ಮುಖ್ಯಮಂತ್ರಿಯವರು ಮಾಡಿ ಮುಗಿಸಿದ್ದಾರೆ. ಯಾವ ಸ್ವರೂಪದಲ್ಲಿದೆ ಖಾತೆ, ಏನೇನು ಕತೆ ಅನ್ನೋದರ ಬಗೆಗಿನ ವರದಿ ನಮಗೆ ತೋರಿಸ್ತೀವಿ. ಖಾತೆ ಏನು ಹಂಚಬೇಕು ಎಲ್ಲ ಗವರ್ನರ್ ಆಫೀಸ್ಗೆ ಹೋಗಿದೆ. ಅಂತೂ ಇಂತೂ ಅಳೆದು ತೂಗಿ ಹೊಸ ಸಚಿವರುಗಳಿಗೆ ಖಾತೆ ಹಂಚಿಕೆ ಮಾಡಲಾಗಿದೆ. ಸಂಪುಟ ವಿಸ್ತರಣೆಯಾಗಿ 10 ದಿನಗಳೇ ಕಳೆದಿದ್ದರೂ ಯಾರೊಬ್ಬರಿಗೂ ಖಾತೆ ಹಂಚಿಕೆ ಆಗಿರಲಿಲ್ಲ. ಇದೀಗ ನೂತನ ಸಚಿವರುಗಳಿಗೆ ಖಾತೆ ಹಂಚಿಕೆ ಮಾಡಲಾಗಿದೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹಣಕಾಸು ಇಲಾಖೆ ಜೊತೆಗೆ ಹಲವು ಖಾತೆಗಳನ್ನು ತಮ್ಮಲ್ಲೇ ಇಟ್ಕೊಂಡಿದ್ದಾರೆ. ಹಣಕಾಸು, ಸಂಪುಟ ವ್ಯವಹಾರ, ಆಡಳಿತ ಮತ್ತು ಸುಧಾರಣಾ ಇಲಾಖೆ, ಗುಪ್ತಚರ, ವಾರ್ತೆ, ಕಾನೂನು ಮತ್ತು ಮಾನವ ಹಕ್ಕು, ಸಂಸದೀಯ ವ್ಯವಹಾರ ಮತ್ತು ಶಾಸನ, ಕೃಷಿ ಮಾರುಕಟ್ಟೆ ಇಲಾಖೆಗಳನ್ನು ತಮ್ಮಲ್ಲೇ ಇಟ್ಕೊಂಡಿದ್ದಾರೆ. ಜೊತೆಗೆ ಬೆಂಗಳೂರು ಅಭಿವೃದ್ಧಿಗೆ ಪೂರಕವಾಗಿರುವ ನಗರ ಯೋಜನೆ, BDA ಹಾಗೂ BMRDA ಇಲಾಖೆಗಳನ್ನೂ DK ಶಿವಕುಮಾರ್ ತಮ್ಮ ಬಳಿಯೇ ಇಟ್ಕೊಂಡಿದ್ದಾರೆ. ಹೊಸ ಸಚಿವರುಗಳಿಗೆ ನೀಡಿರುವ ಖಾತೆಗಳ ವಿವರ ಹೀಗಿದೆ. ಜಮೀರ್ ಅಹಮದ್ ಖಾನ್ ಅವರಿಗೆ ವಸತಿ, ರಾಮಲಿಂಗಾರೆಡ್ಡಿ ಅವರಿಗೆ ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ, ಲಕ್ಷ್ಮಣ ಸವದಿ ಅವರಿಗೆ ಸಹಕಾರ, ರುದ್ರಪ್ಪ ಲಮಾಣಿ ಅವರಿಗೆ ಸಕ್ಕರೆ ಮತ್ತು ಜವಳಿ, KH ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಖಾತೆ ನೀಡಲಾಗಿದೆ. ಶಿವರಾಜ್ ತಂಗಡಗಿ ಅವರಿಗೆ ಕನ್ನಡ ಮತ್ತು ಸಂಸ್ಕೃತಿ ಜೊತೆಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ನೀಡಲಾಗಿದೆ. UT ಖಾದರ್ ಅವರಿಗೆ ಆರೋಗ್ಯ, ಅಲ್ಪಸಂಖ್ಯಾತ ಕಲ್ಯಾಣ, ಹಜ್ ಮತ್ತು ವಕ್ಫ್ ಖಾತೆಗಳನ್ನು ನೀಡಲಾಗಿದೆ. T ರಘುಮೂರ್ತಿ ಅವರಿಗೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ನೀಡಲಾಗಿದೆ. ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ನೀಡಲಾಗಿದೆ. N ಚಲುವರಾಯಸ್ವಾಮಿ ಅವರಿಗೆ ಜಲಸಂಪನ್ಮೂಲ ಇಲಾಖೆ, ಮಧು ಬಂಗಾರಪ್ಪ ಅವರಿಗೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆ, ಬಸವರಾಜ ರಾಯರೆಡ್ಡಿ ಅವರಿಗೆ ಉನ್ನತ ಶಿಕ್ಷಣ, KM ಶಿವಲಿಂಗೇಗೌಡ ಅವರಿಗೆ ಅಬಕಾರಿ, C ಪುಟ್ರಂಗ್ ಶೆಟ್ಟಿ ಅವರಿಗೆ ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆ ಕೊಡಲಾಗಿದೆ. ವಿಜಯಾನಂದ ಕಾಶಪ್ಪನವರವರಿಗೆ ಸಣ್ಣ ಕೈಗಾರಿಕೆ, ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕ ಮತ್ತು ಉದ್ಯೋಗ ಇಲಾಖೆ ನೀಡಲಾಗಿದೆ. KS ಬಸವಂತಪ್ಪ ಅವರಿಗೆ ಮುಜರಾಯಿ, ಮೀನುಗಾರಿಕೆ, ಬಂದರು ಮತ್ತು ಒಳಸಾರಿಗೆ ನೀಡಲಾಗಿದೆ. SS ಮಲ್ಲಿಕಾರ್ಜುನ ಅವರಿಗೆ ತೋಟಗಾರಿಕೆ ಜೊತೆಗೆ ಗಣಿ ಮತ್ತು ಭೂವಿಜ್ಞಾನ ಖಾತೆ ಕೊಡಲಾಗಿದೆ. ರಿಜ್ವಾನ್ ಅರ್ಷದ್ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು, PM ನರೇಂದ್ರ ಸ್ವಾಮಿ ಅವರಿಗೆ ಕೃಷಿ ಇಲಾಖೆ, HC ಬಾಲಕೃಷ್ಣ ಅವರಿಗೆ ಪೌರಾಡಳಿತ, B ನಾಗೇಂದ್ರ ಅವರಿಗೆ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ನೀಡಲಾಗಿದೆ. ನಾನು ಈ ಕೋಆಪರೇಟಿವ್ ಮೂಮೆಂಟಿನಿಂದನೇ ರಾಜಕಾರಣಕ್ಕೆ ಬಂದಿರ್ತಕ್ಕಂಥದ್ದು. ಹೀಗಾಗಿ ನನಗೇನು ಅದರದ್ದು ಕಠಿಣ ಅಂತ ಅನಿಸಿ ಸುಲಭವಾಗಿ ಅದನ್ನು ಕೆಲಸ ಮಾಡ್ತೀನಿ. ಹಿಂದೆ ಕೂಡ ಸಹಕಾರ ಖಾತೆ ನಿಭಾಯಿಸಿರೋ ಅನುಭವ ಇದೆ ಸರ್. ಹಿಂದೆ ಮಾಡಿದ್ದೀನಿ. ಮತ್ತೆ ಅದನ್ನೇ ಹಂಚಿದ್ರೆ ಹೆಂಗೆ ಸರ್? ಒಟ್ಟಾರೆ ಸಹಕಾರಿ ಇಲಾಖೆ ಒಳ್ಳೆ ಕೆಲಸ ಆಗಲಿ ಅನ್ನೋ ಅಂತ ಭಾವನೆಯನ್ನು ಇಟ್ಕೊಂಡು ನನ್ನನ್ನು ಮಾಡಿದ್ದಾರೆ. ಅವ್ರ ನಿರೀಕ್ಷೆ ಹುಷಿ ಆಗಲಾರ್ದಂಗೆ ಕೆಲಸ ಮಾಡಿದೆ. ಇವತ್ತು ನನಗೆ ಭಾಳ ಖುಷಿ ಆಗ್ತದೆ. ನಾನೊಬ್ಬ ಪ್ರಥಮವಾಗಿ ಶಾಸಕನಾಗಿ ಸಚಿವನಾದ ಮೇಲೆ ನನಗೆ ಭಾಳ ಜವಾಬ್ದಾರಿಯುತ ಸ್ಥಾನವನ್ನು ಕೊಟ್ಟಿದ್ದಾರೆ. ಇವತ್ತು ನಾನು ಸಹ ಆ ಜವಾಬ್ದಾರಿಯುತ ಸ್ಥಾನಗಳಿಗೆ ಚ್ಯುತಿ ಬರೆದಂಗೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡಿಸಲಿಕ್ಕೆ, ಎಲ್ಲ ವರ್ಗದ ಬಡವರಿಗೆ ನ್ಯಾಯ ಕೊಡಿಸಲಿಕ್ಕೆ ನಾನು ಪ್ರಾಮಾಣಿಕ ಕೆಲಸ ಮಾಡಿ ನಮ್ಮ ಸರ್ಕಾರದ ಘನತೆ ಗೌರವವನ್ನು ಹೆಚ್ಚಿಸುವುದರ ಜೊತೆಗೆ ಪಕ್ಷದ ಸಂಘಟನೆಯನ್ನು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಇನ್ನು ಹಳಬರಿಗೆ ಹಳೆ ಖಾತೆಗಳನ್ನೇ ಈ ಬಾರಿಯೂ ನೀಡಲಾಗಿದೆ. ಮಧು ಬಂಗಾರಪ್ಪ ಅವರಿಗೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆ, ಜಮೀರ್ ಅಹಮದ್ ಖಾನ್ ಅವರಿಗೆ ವಸತಿ, ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕ ಇಲಾಖೆ, SS ಮಲ್ಲಿಕಾರ್ಜುನ್ ಅವರಿಗೆ ತೋಟಗಾರಿಕೆ ಜೊತೆಗೆ ಗಣಿ ಮತ್ತು ಭೂವಿಜ್ಞಾನ, ಶಿವರಾಜ್ ತಂಗಡಿಗೆ ಅವರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನೀಡಲಾಗಿದೆ. ಹಲವು ಶಾಸಕರುಗಳಿಗೆ ಹೊಸ ಜವಾಬ್ದಾರಿಯನ್ನ ಸರ್ಕಾರ ವಹಿಸಿದೆ. ಭಟ್ಕಳ ಶಾಸಕ ಮಂಕಾಳ ವೈದ್ಯ ಅವರಿಗೆ ಉಪಸಭಾಧ್ಯಕ್ಷ ಪಟ್ಟ ನೀಡಲಾಗಿದೆ. ವಿರಾಜಪೇಟೆ ಶಾಸಕ AS ಪೊನ್ನಣ್ಣ ಅವರಿಗೆ CM ರಾಜಕೀಯ ಕಾರ್ಯದರ್ಶಿ ಮಾಡಿ ಸಂಪುಟ ದರ್ಜೆ ಸ್ಥಾನಮಾನ ನೀಡಲಾಗಿದೆ. ಹಿರಿಯ ಶಾಸಕ RV ದೇಶಪಾಂಡೆ ಅವರಿಗೆ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿ ಸಂಪುಟ ದರ್ಜೆ ಸ್ಥಾನಮಾನ ನೀಡಲಾಗಿದೆ. ಹೊಸ ಸಚಿವರುಗಳಿಗೆ ಖಾತೆ ಹಂಚಿಕೆ ಮುಗಿದ ಬಳಿಕ ಇದೀಗ ಪೂರ್ಣ ಪ್ರಮಾಣದ ಸಂಪುಟ ಆಗಿದೆ.
ಉಪಮುಖ್ಯಮಂತ್ರಿಯೂ ಆಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಬಳಿ ಕಂದಾಯ, ಕ್ರೀಡೆ ಮತ್ತು ಯುವಜನ ಸಬಲೀಕರಣ ಇಲಾಖೆಗಳಿವೆ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಬಳಿ ನಗರಾಭಿವೃದ್ಧಿ ಇಲಾಖೆ ಇದೆ. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಬಳಿ ವೈದ್ಯಕೀಯ ಶಿಕ್ಷಣ ಇಲಾಖೆ, ಬೈರ್ತಿ ಸುರೇಶ್ ಬಳಿ ಸಾರಿಗೆ, ಎಂಬಿ ಪಾಟೀಲ್ ಬಳಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಇಲಾಖೆಗಳಿವೆ. ಹಾಗೆ ಕೃಷ್ಣ ಬೈರೇಗೌಡ ಬಳಿ ಬೆಂಗಳೂರು ನಗರ ಅಭಿವೃದ್ಧಿ, ಪ್ರಿಯಾಂಕ್ ಖರ್ಗೆ ಬಳಿ ಗೃಹ ಇಲಾಖೆ ಜೊತೆಗೆ ಐಟಿ-ಬಿಟಿ, ಕೆಜೆ ಜಾರ್ಜ್ ಬಳಿ ಇಂಧನ ಇಲಾಖೆ ಜೊತೆಗೆ ಪ್ರವಾಸೋದ್ಯಮ ಇಲಾಖೆ ಕೊಡಲಾಗಿದೆ. ಸತೀಶ್ ಜಾರಕಿಹೊಳಿ ಬಳಿ ಲೋಕೋಪಯೋಗಿ ಇಲಾಖೆ ಇರಲಿದೆ. ಈಶ್ವರ್ ಖಂಡ್ರೆ ಬಳಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಇದೆ. ಇನ್ನು ಅಧಿವೇಶನ ಮುಗಿದ ಬಳಿಕ ಇಬ್ಬರಿಗೆ ಮಂತ್ರಿಯಾಗುವ ಭಾಗ್ಯವಿದೆ. ಮಹಿಳಾ ಶಾಸಕಿಯೊಬ್ಬರಿಗೆ ಮಂತ್ರಿಮಂಡಲದಲ್ಲಿ ಅವಕಾಶ ಕೊಡಲು ಸಿಎಂ ಮನಸ್ಸು ಮಾಡಿದ್ದಾರೆ. ಅದಕ್ಕಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಯಾರಿಗೂ ಹಂಚಿಕೆ ಮಾಡದೆ ತಮ್ಮ ಬಳಿಯೇ ಇಟ್ಕೊಂಡಿದ್ದಾರೆ ಸಿಎಂ. ಅಂತೂ ಇಂತೂ ನೂತನ ಸಚಿವರಿಗೆ ಖಾತೆಯನ್ನ ಹಂಚಿಕೆ ಮಾಡಲಾಗಿದೆ. ಅಳೆದು ತೂಗಿ ಸರ್ಕಸ್ ಮಾಡಿ ಖಾತೆಯನ್ನ ಹಂಚಿಕೆ ಮಾಡಿದ್ದಾರೆ. ಕೆಲವರ ಮೂಗಿಗೆ ತುಪ್ಪ ಸವರುವ ಕೆಲಸವನ್ನ ಕೂಡ ಮಾಡಲಾಗಿದೆ. ಆದರೆ ಈ ಸಂಪುಟದಲ್ಲಿ ಒಂದೇ ಒಂದು ಮಹಿಳಾ ಸಚಿವರು ಇಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಾಗಿಯೂ ಕೂಡ ಸಚಿವರಿಲ್ಲ. ಅದನ್ನ ಸಿಎಂ ಡಿ.ಕೆ. ಶಿವಕುಮಾರ್ ತಮ್ಮ ಬಳಿಯೇ ಇಟ್ಕೊಂಡಿದ್ದಾರೆ. ಹಾಗಾಗಿ ಆ ಸ್ಥಾನ ಯಾರಿಗೆ ಸಿಗುತ್ತೆ? ಮಹಿಳೆಯರಿಗೆ ಸಿಗುತ್ತಾ, ಸಿಗಲ್ವಾ? ಈ ಪ್ರಶ್ನೆಯೂ ಕೂಡ ಇದೆ. ಆದ್ರೆ ಅಧಿವೇಶನ ಆದ ಬಳಿಕ 2 ಜನರಿಗೆ ಮಂತ್ರಿಯಾಗುವ ಭಾಗ್ಯ ದೊರೆಯುತ್ತಾ? ಈ ಪ್ರಶ್ನೆಯನ್ನು ಕೂಡ ಹುಟ್ಟು ಹಾಕಿದೆ. ಕಾರಣ, ಒಂದು ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ತನ್ನ ಆಪ್ತ ಬಸವಂತಪ್ಪ ಶಿವಣ್ಣ ಅವರಿಗೆ ಸ್ಥಾನ ಕೊಡಿಸಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಕೂತಿದ್ದಾರೆ. ಮತ್ತೊಂದು ಕಡೆ ಎಂ ಕೃಷ್ಣಪ್ಪ ಅವರು ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ಅದು ಕೂಡ ಒಂದೊಂದಲ್ಲ, 2 ಕ್ಷೇತ್ರಗಳ ಬಗ್ಗೆ ಇಲ್ಲಿ ಕಾಂಗ್ರೆಸ್ ಲೆಕ್ಕಾಚಾರವನ್ನ ಹಾಕೊಳ್ತಾ ಇದೆ. ಹಾಗಾಗಿ ಅವರಿಗೆ ಸ್ಥಾನವನ್ನ ಕೊಡುತ್ತಾ? ಆದ್ರೆ ಇಲ್ಲೇ ಇರುವಂತದ್ದು ಈಗ ವಿಪಕ್ಷಗಳ ಆರೋಪ ಏನಂತ ಹೇಳಿದ್ರೆ, ನಿಮ್ಮ ಸಚಿವ ಸಂಪುಟದಲ್ಲಿ ಒಬ್ಬ ಮಹಿಳಾ ಸಚಿವರು ಕೂಡ ಇಲ್ಲ ಅಂತ ಹೇಳಿ. ಅದನ್ನ ಯಾವ ರೀತಿಯಾಗಿ ನಿಭಾಯಿಸ್ತಾರೆ? ಕೊಡ್ತಾರಾ ಇಲ್ವಾ? ಅಥವಾ 2 ಸಚಿವ ಸ್ಥಾನಗಳನ್ನ ಅಧಿವೇಶನ ಆದ ಬಳಿಕ ಫಿಲ್ ಮಾಡ್ತಾರಾ? ಕಾರಣ, ಅಧಿವೇಶನಕ್ಕೂ ಮುನ್ನವೇ ಮಾಡಿದ್ರೆ ಅದು ಮತ್ತೊಂದು ರೀತಿಯ ಮೆಸೇಜ್ ಪಾಸ್ ಆಗುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಈಗ ಯಾವ ರೀತಿಯಾದ ಲೆಕ್ಕಾಚಾರವನ್ನ ಹಾಕಿಕೊಳ್ತಾರೆ, ಯಾವ ರೀತಿಯಾಗಿ ಇವೆಲ್ಲವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವ ಪ್ರಯತ್ನ ಕಾಂಗ್ರೆಸ್ನಿಂದ ಆಗತ್ತೆ, ವಿಪಕ್ಷಗಳ ಆರೋಪಕ್ಕೆ ಉತ್ತರ ಕೊಡುವಂತಹ ಪ್ರಯತ್ನಗಳು ಆಗತ್ತೆ. ಅದರಲ್ಲೂ ಕೂಡ ಸೆಪ್ಟೆಂಬರ್ನಲ್ಲಿ ಆಗುವಂತಹ ಚಾನ್ಸಸ್ ಇದೆ. ಏನಾಗತ್ತೆ ಅನ್ನೋದು ಕೆಲವೇ ದಿನಗಳಲ್ಲಿ ಗೊತ್ತಾಗಲಿದೆ. ಈ ಮಧ್ಯೆ ನೂತನ ಸಚಿವ ಬಿ ನಾಗೇಂದ್ರ ವಿರುದ್ಧ ಬಿಜೆಪಿ ಹೋರಾಟ ಮಾಡುತ್ತಿದೆ. ಸದನದ ಒಳಗೂ ಹೊರಗೂ ಹೋರಾಟಕ್ಕೆ ಬಿಜೆಪಿ ಸಿದ್ಧತೆ ಮಾಡಿಕೊಂಡಿದೆ. ಅಧಿವೇಶನದ ಆರಂಭದ ದಿನವೇ ಸಭಾತ್ಯಾಗಕ್ಕೆ ಮೈತ್ರಿ ನಾಯಕರು ಸಿದ್ಧತೆ ನಡೆಸಿದ್ದಾರೆ. ಇನ್ನೂ ಕೂಡ ಕಳಂಕದಿಂದ ವಾಪಸ್ ಬರದಲೆ ಪುನಃ ಇದನ್ನ ಮಂತ್ರಿ ಮಾಡಿರುವಂಥದ್ದು ಕರ್ನಾಟಕದ ದೌರ್ಭಾಗ್ಯ ಮತ್ತು ಕಾಂಗ್ರೆಸ್ ಸರ್ಕಾರದ ನೀಚ ಗುಣ ಅಂತ ಇದರಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಅದರಿಂದ ಕೂಡಲೇ ನಾಗೇಂದ್ರನ ರಾಜೀನಾಮೆ ಪಡ್ಕೋಬೇಕು ಮುಖ್ಯಮಂತ್ರಿಗಳು. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಅಸೆಂಬ್ಲಿ ನಡೆಯೋಕ್ಕೆ ಬಿಡಲ್ಲ. ನಮಗೆಲ್ಲ ಟೀಕೆ ಮಾಡ್ತಾರೆ. ಅವರಲ್ಲಿ ಯಾರ್ಯಾರು ಶಾಸಕರ ಮೇಲೆ ಅಟ್ರಾಸಿಟಿ ಕೇಸಸ್ ನಡೀತಾ ಇದೆ, ದೌರ್ಜನ್ಯ ಕೇಸ್ ನಡೀತಾ ಇದೆ, ಮಹಿಳೆಯರ ಮೇಲಿರ್ಬೋದು, ದಲಿತರ ಮೇಲಿರ್ಬೋದು, ಸ್ವಲ್ಪ ಅವರು ಸಮೀಕ್ಷೆ ಮಾಡಿಕೊಳ್ಳಿ, ಆಮೇಲೆ ನೈತಿಕತೆ ಬಗ್ಗೆ ಮಾತಾಡಲಿ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ನಾಳೆಯಿಂದ ಮುಂಗಾರು ಅಧಿವೇಶನ ಪ್ರಾರಂಭವಾಗುತ್ತಿದೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ಮಾಡಿದ್ದ ಸಿಎಂ ಅಧಿವೇಶನದಲ್ಲಿ ಪ್ರತಿಪಕ್ಷಗಳನ್ನ ಎದುರಿಸುವ ಸಂಬಂಧ ಸಮಾಲೋಚನೆ ಮಾಡಿದ್ರು. ತಮ್ಮ ಸಹೋದ್ಯೋಗಿಗಳು ಕ್ಯಾಬಿನೆಟ್ ಸದಸ್ಯರಲ್ಲದೆ ಹಲವು ಹಿರಿಯ ಕಾಂಗ್ರೆಸ್ ಮುಖಂಡರನ್ನು ಸಭೆಗೆ ಆಹ್ವಾನಿಸಿದ್ರು. ಆ ಆಹ್ವಾನದ ಹಿನ್ನೆಲೆಯೊಳಗೆ ಇವತ್ತಿನ ಸಭೆ ಅತ್ಯಂತ ಸೌಹಾರ್ದಮಯವೂ ಆಯಿತು. ಅಷ್ಟೇ ಅಲ್ಲ, ಏನು ಸ್ಪೀಕರ್ ಚುನಾವಣೆ, ಚೇರ್ಮನ್ ಚುನಾವಣೆ ಇದೆ, ಅದ್ರ ಬಗ್ಗೆ ನಾವು ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು, ಯಾವ ರೀತಿಯಾಗಿ ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಇವತ್ತು ನಮಗೆ ವರಿಷ್ಠರು, ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರು, ನಮ್ಮ ರಾಜ್ಯದ ವರಿಷ್ಠರು, ಒಟ್ಟ ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಒಂದು ತೀರ್ಮಾನ ಮಾಡಿ ನನ್ನನ್ನು ಮೊದಲೇದಾಗಿ ಸಚಿವರನ್ನಾಗಿ 3ನೇ ತಾರೀಕು ಮಾಡಿದ್ದಾರೆ. ಇವತ್ತು ನನಗೆ ST ವೆಲ್ಫೇರ್ ಪರಿಶಿಷ್ಟ ಪಂಗಡದ ಕಲ್ಯಾಣ ಇಲಾಖೆನ ಕೊಟ್ಟಿದ್ದಾರೆ. ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಹೆಚ್ಚು ರೀತಿಯಿಂದ ಕೆಲಸ ಮಾಡೋಣ. ನಿರೀಕ್ಷೆ ಮಾಡಿದ್ರೆ ಸರ್, ಇದು ನಮ್ಮ ಯಾವ ಒಂದು ಖಾತೆ ಕೊಟ್ಟರೂ ನಾನು ನಿಭಾಯಿಸ್ತೀನಿ ಅಂತ ಒಂದು ನಂಗೆ ವಿಶ್ವಾಸ ಇದೆ. ಒಂದು ನಿರೀಕ್ಷೆ ಇತ್ತು, ಒಂದು ರೀತಿಯಿಂದ ನಿರೀಕ್ಷೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ಬೇಗೇಂದ್ರ ಪಂಚಾಯತಿಗೆ ಮತ್ತೆ ಸ್ವಾಗತ. ಬಂದ್ ಇರುತ್ತಾ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಯಾಕಂದರೆ ನಾಳೆ ಕರ್ನಾಟಕ ಬಂದ್ ಘೋಷಣೆ ಮಾಡಲಾಗಿದೆ. ವಾಟಾಳ್ ನೇತೃತ್ವದ ಕನ್ನಡ ಸಂಘಟನೆಗಳ ಒಕ್ಕೂಟದ ಕಡೆಯಿಂದ ಈ ಒಂದು ಬಂದ್ ಘೋಷಣೆಯನ್ನು ಮಾಡಲಾಯಿತು. ಇದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದವರ ಬೆಂಬಲ ಇದೆ. ಹಾಗೆಯೇ ಕನ್ನಡ ಸೇನೆ, ಕುಮಾರ್ ಅವರ ನೇತೃತ್ವದ ಕನ್ನಡ ಸೇನೆಯ ಬೆಂಬಲ ಇದೆ. ಕನ್ನಡ ಜಾಗೃತಿ ವೇದಿಕೆಯವರು ಕೂಡ ತಮ್ಮ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ಹಾಗೂ ಕರುನಾಡ ಸೇನೆಯವರು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ಆದರೆ ಪ್ರಮುಖ ಸಂಘಟನೆಗಳು ಏನೋ ವಾಟಾಳ್ ನಾಗರಾಜ್ ಅವ್ರ ಜೊತೆಗೆ ಇದ್ರಲ್ಲ, ಆ ಸಂಘಟನೆಗಳಲ್ಲಿ ಭಾಳ ಮುಖ್ಯವಾಗಿ ಪ್ರವೀಣ್ ಶೆಟ್ರು ಈ ಒಂದು ಬಂದ್ಗೆ ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾದರೆ ವಾಟಾಳ್ ಹಾಗೂ ಪ್ರವೀಣ್ ಶೆಟ್ರು ಈ ವಿಚಾರದಲ್ಲಿ ಏನು ಹೇಳ್ತಾರೆ ಅದನ್ನು ತೋರಿಸ್ತೀವಿ. ಕರ್ನಾಟಕ ಬಂದ್ ಬೆಳಗಾವಿಯಿಂದ ಚಾಮರಾಜನಗರದವರೆಗೆ ಕರ್ನಾಟಕ ಬಂದ್, ಮಂಗಳೂರಿನಿಂದ ಕೋಲಾರದವರೆಗೆ ಕರ್ನಾಟಕ ಬಂದ್ ಮಾಡ್ತೀವಿ. ಕಾವೇರಿ ವಿಷಯದಲ್ಲಿ ಶೀಘ್ರದಲ್ಲೇ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದ್ರ ಮುಖಾಂತರ ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನ ಬಿಡಬಾರ್ದು ಅನ್ನುವಂಥ ಒತ್ತಾಯವನ್ನು ನಾವು ಹಾಕ್ತೀವಿ. ನೋಡಿ, ವಾಟಾಳ್ ಅವರ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ಯಾವತ್ತೂ ನಾವು ಹೋರಾಟಕ್ಕೆ ಅವರಿಗೆ ಬೆಂಬಲ ಇಲ್ಲ ಅಂತಿಲ್ಲ. ಆದರೆ ನಾಳಿನ ಪರಿಸ್ಥಿತಿಯಲ್ಲಿ ಬಂದ್ಗೆ ನಾವು ಯಾರೂ ಬೆಂಬಲ ಕೊಡೋಕ್ಕೆ ಆಗ್ತಾ ಇಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ತುಂಬ ಕಷ್ಟ ಇದೆ. ನಾವೆಲ್ಲ ಯೋಚನೆಯನ್ನು ಮಾಡಬೇಕಾಗಿದೆ. ಮುಂದೆ ತೀರ್ಮಾನಗಳನ್ನು ತಗೋಬೇಕಾಗುತ್ತೆ. ಒಂದು ಹೋರಾಟ, ಒಂದು ಬಂದ್ ಕರಿಬೇಕಾದ್ರೆ ಎಲ್ಲ ಸಂಘಟನೆಯವ್ರನ್ನು ವಿಶ್ವಾಸಕ್ಕೆ ತಗೋಬೇಕಾಗುತ್ತೆ. ಹೀಗೆ ಬಂದ್ಗೆ ಬೆಂಬಲ ಇದೆ, ಬೆಂಬಲ ಇಲ್ಲ ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಹಾಗಾದರೆ ಯಾರದೆಲ್ಲ ಬೆಂಬಲ ಇದೆ? ಬಂದ್ ಆಗಲ್ಲ ಅನ್ನೋದು ಬಹುತೇಕ ಖಚಿತ. ಯಾಕಂದರೆ ಶಾಲಾ ಕಾಲೇಜುಗಳು ಎಂದಿರಂತೆ ನಾಳೆ ಕೂಡ ಕಾರ್ಯನಿರ್ವಹಣೆಯನ್ನು ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ನಾಳೆ ಕಾರ್ಯನಿರ್ವಹಿಸ್ತವೆ. ಖಾಸಗಿ ಸರ್ಕಾರಿ ಕಚೇರಿಗಳಿಗೆ ಯಾವುದೇ ರೀತಿಯ ರಜೆ ಇರೋದಿಲ್ಲ. ಹಾಗೆಯೇ ನಾಳೆಯಿಂದ BMTC, KSRTC, ಮೆಟ್ರೋ ಇವೆಲ್ಲವೂ ಕೂಡ ಬೆಂಗಳೂರಲ್ಲಿ ಓಡಾಡ್ತವೆ. ಹಾಗೂ ರಾಜ್ಯಾದ್ಯಂತ ಬಸ್ಗಳು ಓಡಾಡ್ತವೆ. ಆಟೋ, ಕ್ಯಾಬ್ ಸೇವೆಗಳು ಯಥಾಸ್ಥಿತಿಯಲ್ಲಿ ಮುಂದುವರಿಯುವಂಥದ್ದಿದೆ. ಹೋಟೆಲ್ ಅಂಗಡಿಗಳು ಕೂಡ ತೆರೆದಿರ್ತವೆ ಅನ್ನುವಂಥದ್ದನ್ನು ಈಗಾಗಲೇ ಸ್ಪಷ್ಟಪಡಿಸಿದ್ದಾವೆ. ಹಾಲು, ತರಕಾರಿ, ಔಷಧಿಗಳು ಕೂಡ ನಾಳೆ ಸಿಗ್ತವೆ. ಯಾವುದೇ ತೊಂದರೆ ಆಗಲ್ಲ. ಮಾರುಕಟ್ಟೆಗಳು, APMCಗಳು ಮುಚ್ಚೋದಿಲ್ಲ. ಹಾಗಾಗಿ ಜನಜೀವನ ಯಥಾಪ್ರಕಾರವಾಗಿರ್ತವೆ. ರೆಸ್ಟೋರೆಂಟ್ಗಳು, ಮಾಲ್ಗಳು ಕೂಡ ತೆರೆದಿರ್ತವೆ. ಅವುಗಳಿಗೂ ಕೂಡ ಯಾವುದೇ ಬಂದ್ ಬಿಸಿ ನಾಳೆ ತಟ್ಟೋದಿಲ್ಲ ಅನ್ನುವಂಥದ್ದು ಖಚಿತ. ಹಾಗಾಗಿ ನಾಳೆ ಬಂದ್ ಆಗಲ್ಲ ಅನ್ನುವಂಥದ್ದು ಬಹುತೇಕ ಈಗಿರುವಂತಹ ಒಂದು ಸಿಚುವೇಶನ್. ಆದರೆ ಸಹಜವಾಗಿಯೇ ಪ್ರತಿಭಟನೆಗಳಿರ್ತವೆ, ಹೋರಾಟಗಳಿರ್ತವೆ. ಬೇರೆ ಬೇರೆ ಕಡೆಗಳಲ್ಲಿ ರಸ್ತೆ ತಡೆದು ಪ್ರತಿಭಟನೆಯನ್ನು ನಡೆಸುವಂತಹ ಪ್ರಯತ್ನಗಳು ನಡೀಬಹುದು. ಅದರ ಹೊರತಾಗಿ ಬಂದ್ ಬಗ್ಗೆ ಯಾವುದೇ ಆತಂಕ ಬೇಕಿಲ್ಲ. ಇದಾಗಿತ್ತು ಉತ್ತರ ಪಂಚಾಯಿತಿ. ನಮಸ್ಕಾರ.